ದಿನಾಂಕ 20/6/2025 ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ ಮಾದನಾಯಕನಹಳ್ಳಿ ಜೈ ಮಾರುತಿ ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಯೂನಿಟ್ 3 ಮತ್ತು ಜೈ ಮಾರುತಿ ಕನ್ಸ್ಟ್ರಕ್ಷನ್ ಯೂನಿಟ್ 2 ನೂತನ ಕಾರ್ಖಾನೆಯನ್ನು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕಾರ್ಖಾನೆಯನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿ ಶ್ರೀ ಮಾರುತಿ ಇಂಟರ್ನ್ಯಾಷನಲ್ ಪ್ಯಾಕೇಜಿಂಗ್ ಸಂಸ್ಥೆಯ ಮಾಲೀಕರಾದ ರಾಜುರವರಿಗೆ ಆಶೀರ್ವದಿಸಿದರು. ವರದಿ ಶೋಭಾ, ಬೆಂಗಳೂರು. ವಿಶೇಷವಾಗಿ ನನ್ನಂಥ ಚಿಕ್ಕ ಭಾಳ ಸಣ್ಣ ಮನುಷ್ಯ, ಸಣ್ಣ ಹಳ್ಳಿಯಿಂದ ಬಂದಿರೋನು, ಅವರೆಲ್ಲ ಗೌರವ ಕೊಟ್ಟು ನನಗೆ ಆಶೀರ್ವಾದ ಮಾಡೋಕ್ಕೆ ಇಲ್ಲಿ ಬಂದಿದ್ದಾರೆ ಅಂದರೆ ನನಗೆ ಅದಕ್ಕಿಂತ ಖುಷಿ ಇನ್ನೇನೂ ಇಲ್ಲ. ಅವ್ರಿಗೆ ಇಡೀ ನನ್ನ ಫ್ಯಾಕ್ಟ್ರಿ ವರ್ಕರ್ಸ್ವರೆಗೆ ನಮ್ಮ ಫ್ಯಾಮ್ಲಿಯಿಂದ ಎಲ್ಲರಿಗೂ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿಯಾಗಿದೆ ಅವರೆಲ್ಲ ಬಂದು ಇನ್ವೈಟ್ ಮಾಡಿರೋದಕ್ಕೆ, ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಇನ್ನೂ ಏನೇನು ಮಾಡ್ಬೋದು ಅಂತ. ನನಗೆಲ್ಲ ಈ ಥರ ನೋಡಿ, ಇವರು ಡೆಲ್ಲಿಯಿಂದ ಬಂದಿದ್ದಾರೆ. ಟೆಸ್ಟಾ ಅಂತ ಕಂಪ್ನಿ, ತುಂಬ ಬಿಗ್ ಕಂಪ್ನಿ. ಅವ್ರದ್ದು ಒಂದು 3600-700 ಕೋಟಿ ಟರ್ನ್ ಓವರ್ ಇದೆ. ಅಂಥ ಕಂಪ್ನಿಗಳೆಲ್ಲ ನನ್ನ ಜೊತೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನೀನು ಭಾಳ ಒಳ್ಳೆಯವನಿದ್ಯಾ, ಕೆಲಸ ಗೊತ್ತಿದೆ, ನಾವೆಲ್ಲ ಸಪೋರ್ಟಾಗಿರ್ತೀವಿ, ನೀನೇನು ಬೇಕಾದ್ರೂ ಮಾಡು, ನಾವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದಾರೆ. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ನನಗೆ. ಸ್ಥಳೀಯರಿಗೆ ನಾನು ಡೆಫಿನೆಟ್ಟು, ಯಾಕೆ ಅಂದರೆ ಕನ್ನಡದವ್ರು ಯಾವತ್ತೂ ಬೆಳ್ಳೆಣಿಕೆ ಅಷ್ಟು ಇಲ್ಲ ನಮ್ಮ ಜನ. ಬಿಸ್ನೆಸ್ಸಲ್ಲಿ ಎಲ್ಲ ಹೊರಗಿನವರೇ ಜಾಸ್ತಿ ಇದ್ದಾರೆ. ನಾನು ಎಲ್ಲರಿಗೂ ಕೆಲಸ ಕಲಿಸಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತೀನಿ, ಎಲ್ಲ ಕೆಲಸ ಕಲೀರಿ, ಕೆಲಸ ಕಲಿತು ನೀವು ಆರಾಮಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಹಿಂದೆ ದುಡ್ಡು ಬರುತ್ತೆ. ನಮ್ಮವ್ರು ಏನು ಮಾಡ್ತಾರೆ, ಫಸ್ಟ್ ದುಡ್ಡು ನೋಡ್ತಾರೆ, ಆಮೇಲೆ ಕೆಲಸ ನೋಡೋಕ್ಕೆ ಹೋಗ್ತಾರೆ. ಆಗೋದಿಲ್ಲ. ಫಸ್ಟು ನಾವು ಏನು ಮಾಡಬೇಕಂದ್ರೆ ಸಕ್ಸಸ್ ಫಸ್ಟ್ ಕೆಲಸ ಮಾಡಬೇಕು, ದುಡ್ಡು ಆಮೇಲೆ ಬರುತ್ತೆ. ನಾವು ಮಾಡೋ ಕೆಲಸ ನಾವು ಶ್ರದ್ಧೆಯಿಂದ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ. ಅದು ನಾವು ಶ್ರದ್ಧೆಯಿಂದ ಮಾಡಬೇಕು. ಕಾರ್ಮಿಕರಿಗೆ ನೋಡಿ, ನಂತರ ಸೌಲಭ್ಯ ಯಾರೂ ಕೊಟ್ಟಿಲ್ಲ. ನಾನು ಇವತ್ತು ನಾನು ಒಂದು ವರ್ಕ್ ಮಾಡಿ ತುಂಬ ಕಷ್ಟಪಟ್ಟು ಒಂದು 20 ವರ್ಷ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಮೇಲೆ ಬಂದಿರೋನು. ಆ ಕಾರ್ಮಿಕರ ಕಷ್ಟ ಏನಂತ ಗೊತ್ತಿದೆ. ಅದಕ್ಕೆ ನಾನು ಇವತ್ತು ನಮ್ಮ ಮನೆಯಲ್ಲಿ ಬೆಡ್ರೂಮ್ ಮತ್ತು ಕಿಚನ್ ಎಲ್ಲ ಅವ್ರು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಆ ಥರ ಫ್ರೀನೆಸ್ಸು ನಾನು 150 ಜನ ವರ್ಕರ್ಸ್ಗೂ ಕೇಳಿ ಫ್ರೀಡಮ್ ಬಿಟ್ಬಿಟ್ಟಿದ್ದೀನಿ. ಎಲ್ಲರಿಗೂ ಮನೆ ಕೊಟ್ಟಿದ್ದೀನಿ, ಯಾರೂ ಬಾಡಿಗೆ ಕಟ್ತಾಯಿಲ್ಲ. ನನ್ನ ಕೈಲಿ ಎಷ್ಟು ಬರ್ತದೋ ಪ್ರಾಫಿಟ್ ಅದರಲ್ಲೇ ಅವ್ರಿಗೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಪ್ಲ್ಯಾನ್ ಏನಂದರೆ, ಇವಾಗ ಎಲ್ಲರಿಗೂ ಒಂದು 25 ಜನ ಲಿಸ್ಟ್ ಮಾಡಿದ್ದೀನಿ. ಎಲ್ಲರಿಗೂ ನಾನು ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರೋರಿಗೆ ನಾನು ಸೈಟ್ ಕೊಡಬೇಕಂತ ಡಿಸೈಡ್ ಮಾಡಿದ್ದೀನಿ. ನಾನೊಂದು ಲ್ಯಾಂಡು ನೋಡಿದ್ದೀನಿ, ತೆಗ್ದಿದ್ದೀನಿ. ಅದರಲ್ಲಿ ನಾನು ಡೆಫಿನೆಟ್ಟು ಅವ್ರಿಗೆಲ್ಲ ಲೇಔಟ್ ಮಾಡಿ ನಾನು ಅವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ. ಹಂತವಾಗಿ ಎಲ್ಲರೂ ಚೆನ್ನಾಗಿರ್ಬೇಕು. ನನಗೆ ಯಾರೂ ಬಾಡಿಗೆ ಮನೇಲಿ ಇಲ್ಲ. ಇವತ್ತು ನನ್ನ ವರ್ಕರ್ಸ್ 150 ಜನ, ನೀವು ಯಾರಿಗಾರು ಕೇಳಿ ನೋಡಿ, ಒಬ್ರಿಗೂ ನಾನು ಬಾಡಿಗೆ ಕಟ್ಟಕ್ಕೆ ಬಿಡ್ತಾಯಿಲ್ಲ. ಇರೋದ್ರೆಲ್ಲ ಅಡ್ಜಸ್ಟ್ ಮಾಡಿ, ಅವ್ರು ಎಲ್ಲೂ ಬಾಡಿಗೆ ಕಟ್ತಾ ಇದ್ದಂಗೆ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡಿ ಪ್ರತಿಯೊಂದು ಹೆಲ್ಪ್ ಮಾಡ್ತಾಯಿದ್ದೀನಿ. ಅವ್ರ ಕಷ್ಟ ಸುಖಕ್ಕೆ, ಅವ್ರ ಫ್ಯಾಮ್ಲಿಲಿ ಏನೇ ಆಗಲಿ ಪ್ರತಿಯೊಬ್ಬರಿಗೂ ನಾನು ಸಪೋರ್ಟ್ ಮಾಡ್ತಾಯಿದ್ದೀನಿ. ನೀವು ಯಾರಿಗಾರು ಕೇಳಿ ನೋಡಿ ನಮ್ಮ ವರ್ಕರ್ಸ್ಗೆ. ಅದಂತ ಇವತ್ತು ನೋಡಿರಿ, ನಮ್ಮ ತಂದೆ ಸ್ಥಾನದಲ್ಲಿರೋ ವಿ ಸೋಮಣ್ಣವರು, ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅಣ್ಣವರು, ಮತ್ತು ಇಲ್ಲಿ ಲೋಕಲ್ ವಿಶ್ವನಾಥ್ ಅವರು, ಆಮೇಲೆ ಇಲ್ಲಿ ಇ ಕೃಷ್ಣಪ್ಪ ಅವರು, ಪ್ರತಿಯೊಬ್ಬರು ಕೌನ್ಸಿಲರ್ಸು ನನಗೆ ಭಾಳ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಸುಮ್ಮನೆ ನಾನು ಫೋನಲ್ಲಿ ಹೇಳಿರೋದಷ್ಟೇ, ನಾನು ಯಾರಿಗೂ ಹೋಗಿ ಕಾರ್ಡ್ ಕೊಟ್ಟಿಲ್ಲ. ಆ ಫೋನಲ್ಲಿ ಹೇಳಿರೋದಕ್ಕೆ ಇಷ್ಟು ಜನ ಬಂದಿದೆ. ಪ್ರತಿಯೊಬ್ಬರಿಗೂ ಇನ್ವೈಟ್ ಮಾಡಿದ್ರೆ ತುಂಬ ಅದ್ದೂರಿಯಾಗಿರೋದು. ಇವತ್ತು ತುಂಬ ಕಾರ್ಯಕ್ರಮಗಳು ಜಾಸ್ತಿ ಇದೆ. ಹಂಗಾಗಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಿಂತ ತುಂಬ ಖುಷಿಯಾಗಿದೆ ನನಗೆ. ಥ್ಯಾಂಕ್ ಯು. Shall we start? Kannada I cannot. Happy birthday Raju. Okay. मेरा नाम अवधेश जैन है. एक्सेंट ऐसा से मैं वाइस प्रेसिडेंट हूँ और मेरा पूरा टीम मेरे साथ में है. पूरा एक्सेंट ऐसा राजू जी के जन्मदिन पे बहुत बहुत शुभकामनाएं देता है. और साथ में जय मारुति इंटरनेशनल, जय मारुति कंस्ट्रक्शंस और ऐसे बड़े बड़े ऑर्गेनाइजेशंस के जिनके आज इनॉग्रेशंस हो रहा है और आगे बढ़ते जाएं, इसके लिए पूरी ब्लेसिंग्स एक्सेंट ऐसा परिवार की तरफ से इनको है. ये इंडस्ट्री अपने आप में बहुत मॉडर्न इंडस्ट्री इन्होंने सेटअप की हुई है. मशीनरीज वर्ल्ड क्लास की हैं जो अभी यहाँ पर दिखाई दे रही हैं. इससे जो प्रोडक्ट भी निकल कर आएगा वो वर्ल्ड क्लास का फाइनेस्ट प्रोडक्ट निकल कर आएगा. और गवर्नमेंट का इतना सपोर्ट है, जो इंडस्ट्री एम्प्लॉयमेंट जनरेट करती है, टैक्स रेवेन्यू जनरेट करती है, तो सभी पार्टियों का इनको इतना सपोर्ट है. मैं इनको विश करूँगा कि इसी तरह से फ्लोरिश होते रहें और
स्टेट को और सेंट्रल को और पब्लिक्स को, इन सभी को अलग अलग तरह से बेनिफिट, बीइंग एम्प्लॉयमेंट, टैक्स रेवेन्यूज, एवरी काइंड ऑफ थिंग्स दे आर गिविंग. सो माई अगेन विशेष टू होल ऑफ यू. एंड राजू भाई के लिए स्पेसिफिकली मैं दिल्ली से सिर्फ इनके स्पेशल इन्विटेशंस पे आया हूँ. पूरा मेरी शुभकामनाएं इनके साथ में है. बहुत धन्यवाद.